ಸೊ ಹಾಯ್ ಸ್ನೇಹಿತರೆ, ಪ್ರತಿಯೊಂದು ವರ್ಷ 2 ರಿಂದ 3 ನೋಟಿಫಿಕೇಶನ್, ಲಕ್ಷಾಂತರ ಒಂದು ವೇಕೆನ್ಸಿಗಳು. ಈವನ್ ಈ ಒಂದು ವರ್ಷದಲ್ಲಿ ಕೂಡ ಸುಮಾರು 21,413 ಒಂದು ವೇಕೆನ್ಸಿಗಳು ಇಂಡಿಯಾ ಪೋಸ್ಟ್ ಆಫೀಸ್ ನ ಒಂದು ಡಿಪಾರ್ಟ್ಮೆಂಟ್ ಕಡೆಯಿಂದ ಆಲ್ರೆಡಿ ರಿಲೀಸ್ ಅನ್ನ ಮಾಡಿದ್ದಾರೆ, ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಾರೆ. ಈ ಒಂದು ವೇಕೆನ್ಸಿಗಳಿಗೆ ಸಂಬಂಧಪಟ್ಟಂತಹ ಈ ಒಂದು ಡಿಪಾರ್ಟ್ಮೆಂಟ್ ಗೆ ಒಂದು ಸಂಬಂಧಪಟ್ಟಂತಹ ನಿಮ್ಮ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಸೆಲೆಕ್ಷನ್ ಪ್ರೋಸೆಸ್ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಒಂದು ಇನ್ಫಾರ್ಮೇಶನ್ ಅನ್ನೋದು ಶೇರ್ ಅನ್ನ ಮಾಡ್ತೀನಿ. ಸ್ನೇಹಿತರೆ, ತಾವೇನು ಒಂದು ಆನ್ಲೈನ್ ಅಲ್ಲಿ ಒಂದು ಅಪ್ಲಿಕೇಶನ್ ಹಾಕೋದ್ರಿಂದ ಹಿಡಿದು ತಮ್ಮ ಒಂದು ಫೈನಲ್ ಆಗಿರುವಂತಹ ಒಂದು ಸೆಲೆಕ್ಷನ್ ಜಾಯ್ನಿಂಗ್ ಆಗೋವರೆಗೂ ಏನೆಲ್ಲ ಇದರ ಮಧ್ಯೆ ಒಂದು ಪ್ರೋಸೆಸ್ ನಡೆಯುತ್ತೆ. ಫಾರ್ ಎಕ್ಸಾಂಪಲ್ ಆಗಿ ಯಾವ ರೀತಿ ನಿಮ್ಮ ಒಂದು ಮೆರಿಟ್ ಲಿಸ್ಟ್ ಅನ್ನ ಇಲ್ಲಿ ಒಂದು ಪ್ರಿಪೇರ್ ಅನ್ನ ಮಾಡ್ತಾರೆ. ಕೆಲವೊಂದು ಡಿವಿಷನ್ ಅಲ್ಲಿ ಏನಾಗಿರುತ್ತೆ ಅಂದ್ರೆ ಸೇಮ್ ಪರ್ಸೆಂಟೇಜ್ ಇರುವಂತಹ ಒಂದು ಕ್ಯಾಂಡಿಡೇಟ್ ಗಳು ಒಂದು ಅಪ್ಲೈ ಅನ್ನ ಮಾಡಿರ್ತಾರೆ. ಸೊ ಆ ಒಂದು ಸಂದರ್ಭದಲ್ಲಿ ಆ ಒಂದು ಕ್ಯಾಂಡಿಡೇಟ್ ಗಳಿಗೆ ಯಾವ ರೀತಿ ಒಂದು ಸೆಲೆಕ್ಷನ್ಸ್ ಅನ್ನೋದು ಮಾಡಿಸ್ಕೊಳ್ತಾರೆ. ಅಷ್ಟೇ ಅಲ್ಲ, ಯಾವ ರೀತಿ ನಿಮ್ಮ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ನಿಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನ ಇಲ್ಲಿ ಒಂದು ಮಾಡ್ಕೊಂತಾರೆ. ಇಷ್ಟೇ ಅಲ್ಲ, ಕೆಲವೊಬ್ಬರು ಒಂದು ಕಮೆಂಟ್ಸ್ ಅನ್ನ ಮಾಡ್ತಿದ್ರಿ, ಬ್ರದರ್ ಆಸ್ ಎ ಸ್ಟೂಡೆಂಟ್ ಆಗಿ ನಾವು ನಮ್ಮ ಒಂದು ಎಜುಕೇಶನ್ ನಾವು ಕಂಟಿನ್ಯೂ ಅನ್ನ ಮಾಡಬೇಕು ಅಂದ್ಕೊಂಡಿದೀವಿ ಮತ್ತು ಒಂದು ಕಡೆ ಈ ಒಂದು ಜಾಬ್ ಸಹ ನಾವು ಮಾಡಬೇಕು ಅಂದ್ಕೊಂಡಿದೀವಿ. ಯಾವ ರೀತಿ ನಮ್ಮ ಒಂದು ಎಜುಕೇಶನ್ ನ ಕಂಟಿನ್ಯೂ ಮಾಡ್ತಾ ಈ ಒಂದು ಜಾಬ್ ಅನ್ನ ಮಾಡಬಹುದು ಎಂಬುದರ ಬಗ್ಗೆನೂ ಕೂಡ ಸಾಕಷ್ಟು ಇದರ ಒಂದು ರಿಲೇಟೆಡ್ ಆಗಿರುವಂತಹ ಒಂದು ಕಮೆಂಟ್ಸ್ ಗಳು ಬಂದಿದ್ದಾವೆ. ಸೊ ಬನ್ನಿ, ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿರುವಂತಹ ನಿಮ್ಮ ಒಂದು ಆಯ್ಕೆಯ ಒಂದು ವಿಧಾನದ ಬಗ್ಗೆ ಇಲ್ಲಿ ಒಂದು ಮಾಹಿತಿಯನ್ನ ಕೊಡ್ತೀನಿ. ಸ್ನೇಹಿತರೆ, ಈ ವಿಡಿಯೋ ಸ್ವಲ್ಪ ಒಂದು ಲೆಂತ್ ಅನಿಸಬಹುದು, ಬಟ್ ಈ ಒಂದು ವಿಡಿಯೋ ತಾವು ಕೊನೆ ತನಕ ನೋಡಿದ ನಂತರ ತಮಗೆ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಕ್ಲಾರಿಟಿ ತಮಗೆ ಒಂದು ಸಿಗುತ್ತೆ. ಈ ಒಂದು ಜಾಬ್ ಅಸಲು ಮಾಡುವುದರಿಂದ ಏನು ನಮಗೆ ಒಂದು ಸೇಫಾ ಅನ್ಸೇಫಾ ಅಂತ ತಮಗೆ ಒಂದು ಕ್ಲಾರಿಟಿ ಖಂಡಿತವಾಗಿ ಸಿಗುತ್ತೆ. ಸೊ ಬನ್ನಿ, ಈ ಒಂದು ವಿಡಿಯೋನ ಮುಂದುವರಿಸುವ ಮುಂಚೆ ಇಂಡಿಯಾ ಪೋಸ್ಟ್ ಆಫೀಸ್ ನ ನಮ್ಮ ಒಂದು ಕರ್ನಾಟಕದಿಂದ ಪ್ರತಿ ಒಂದು ಗವರ್ನಮೆಂಟ್ ಜಾಬ್ ಗಳ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಅಪ್ಡೇಟ್ ಗಳಿಗೋಸ್ಕರ ತಾವು ಈ ಒಂದು ಚಾನಲ್ ತಾವು ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ನೋಡಿ ಸ್ನೇಹಿತರೆ, ಇಂಡಿಯಾ ಪೋಸ್ಟ್ ಆಫೀಸ್ ನ ಒಂದು ಡಿಪಾರ್ಟ್ಮೆಂಟ್ ಕಡೆಯಿಂದ ರಿಲೀಸ್ ಮಾಡುವಂತಹ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಸೆಲೆಕ್ಷನ್ ಪ್ರೊಸೆಸ್ ಬಗ್ಗೆ ಇಲ್ಲಿ ಒಂದು ಮಾತಾಡೋದಕ್ಕೆ ನೋಡಿ ಕೆಲವೊಂದು ಎಕ್ಸಾಂಪಲ್ಸ್ ನಾನು ತಮಗೆ ಇಲ್ಲಿ ಒಂದು ಶೇರ್ ಅನ್ನ ಮಾಡ್ತೀನಿ. ಈ ಒಂದು ಎಕ್ಸಾಂಪಲ್ ಮುಖಾಂತರ ತಮಗೆ ಈ ಒಂದು ವೇಕೆನ್ಸಿಗಳಿಗೆ ಸಂಬಂಧಪಟ್ಟಂತಹ ನಿಮಗೆ ಸಂಪೂರ್ಣವಾಗಿರುವಂತಹ ಒಂದು ಕ್ಲಾರಿಟಿ 100% ಹೇಳ್ತಾ ಇದೀನಿ, ತಮಗೆ ಇಲ್ಲಿ ಒಂದು ಸಿಕ್ಕೇ ಸಿಗುತ್ತೆ. ಇದರ ಮಧ್ಯದಲ್ಲಿ ಕೆಲವೊಂದು ಏನೋ ಒಂದು ಕಮೆಂಟ್ಸ್ ಅನ್ನ ತಾವೆಲ್ಲರೂ ಏನ್ ಮಾಡಿದೀರಾ, ಸೊ ಆ ಒಂದು ಕಮೆಂಟ್ ಗಳಿಗೂ ಕೂಡ ಇಲ್ಲೇ ತಮಗೆ ಒಂದು ಆನ್ಸರ್ ಅನ್ನೋದು ತಮಗೆ ಇಲ್ಲಿ ಒಂದು ಸಿಗುತ್ತೆ. ಓಕೆನಾ? ಇಲ್ಲಿ ಮೊದಲು ತಮ್ಮ ಒಂದು GDS ವೇಕೆನ್ಸಿ ಕಂಪ್ಲೀಟ್ ಒಂದು ಸೆಲೆಕ್ಷನ್ ಪ್ರೊಸೆಸ್ ಬಗ್ಗೆ ಇಲ್ಲಿ ಒಂದು ಮಾತಾಡೋಕೆ ಹೋದ್ರೆ, ಮೊದಲು ಪ್ರತಿಯೊಬ್ಬರು ಗೊತ್ತಿರುವಂತದ್ದು ಏನಂದ್ರೆ ಈ ಒಂದು ವೇಕೆನ್ಸಿ ಒಂದು ಹೈಯರ್ ಆಗಿರುವಂತಹ ಒಂದು ಕ್ವಾಲಿಫಿಕೇಶನ್ ಇಲ್ಲಿ ಒಂದು ಕೇಳಿಲ್ಲ. ಜಸ್ಟ್ ತಾವೇನಾದ್ರೂ ಒಂದು 10th ಅನ್ನ ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರೆ, ಅದರಲ್ಲೂ ಒಂದು 10th ಪಾಸ್ ಆಗಿದ್ರೆ ಪ್ರತಿಯೊಬ್ಬರು ಈ ಒಂದು ವೇಕೆನ್ಸಿಗಳಿಗೆ ಒಂದು ಅಪ್ಲೈ ಅನ್ನ ಮಾಡಬಹುದು. ಓಕೆನಾ? ನೋಡಬಹುದು, ಕೆಲವೊಬ್ಬರು ಏನ್ ಹೇಳ್ತಾರೆ ಅಂದ್ರೆ ನಮಗೆ ಒಂದು ಗವರ್ನಮೆಂಟ್ ಎಕ್ಸಾಮ್ಗೆ ಒಂದು ಪ್ರಿಪೇರ್ ಆಗೋದು ನಮಗೆ ಒಂದು ಕಷ್ಟ, ನಮಗೆ ಒಂದು ಬಹಳಷ್ಟು ಒಂದು ಪ್ರಾಬ್ಲಮ್ಸ್ ಇದೆ ಅಂತ ಒಂದು ಹೇಳ್ತೀರಿ. ಬಟ್ ಈ ಪೋಸ್ಟ್ ಅಲ್ಲಿ ತಾವು ಸೆಲೆಕ್ಷನ್ಸ್ ಅನ್ನ ಪಡ್ಕೊಳ್ಳೋದಕ್ಕೆ ಯಾವುದೇ ರೀತಿಯಂತಹ ಒಂದು ಎಕ್ಸಾಮಿನೇಷನ್ಸ್ ಇರುವುದಿಲ್ಲ. ತಮ್ಮ ಒಂದು ಡೈರೆಕ್ಟ್ ಆಗಿರುವಂತಹ ಒಂದು ಸೆಲೆಕ್ಷನ್ ನೇರ ನೇಮಕಾತಿಯ ಮೂಲಕ ತಮ್ಮ ಒಂದು ಸೆಲೆಕ್ಷನ್ ಇಲ್ಲಿ ಒಂದು ನಡೆಯುತ್ತೆ. ಐ ಹೋಪ್ ಪ್ರತಿಯೊಬ್ಬರಿಗೂ ಇದರ ಈ ಒಂದು ವೇಕೆನ್ಸಿಗೆ ಸಂಬಂಧಪಟ್ಟಂತ ಇದು ಒಂದು ಕ್ಲಾರಿಟಿ ಇದೆ ಅಂದ್ಕೊಳ್ತೀನಿ. ಓಕೆನಾ? ನಂತರ ಇಲ್ಲಿ ಒಂದು ಮಾತಾಡಕ್ ಹೋದ್ರೆ ನೋಡಿ ಸ್ನೇಹಿತರೆ, ಈ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಏನಿಲ್ಲ ಅಂದ್ರೂ ಕೂಡ 2 ರಿಂದ 3 ಒಂದು ನೋಟಿಫಿಕೇಶನ್ ಅನ್ನೋದು ರಿಲೀಸ್ ಅನ್ನ ಮಾಡ್ತಾರೆ. ತಾವು ಬೇಕಾದ್ರೆ 2023 ತಾವು ಚಕೋಟನ್ನ ಮಾಡ್ಕೊಳ್ಳಿ. ಅಲ್ಲಿ 80 ರಿಂದ 90 ಸಾವಿರ ಒಂದು ವೇಕೆನ್ಸಿಗಳನ್ನ ಒಂದು ವರ್ಷದಲ್ಲಿ ಆ ಒಂದು ಸಂದರ್ಭದಲ್ಲಿ ರಿಲೀಸ್ ಅನ್ನ ಮಾಡಿದ್ದಾರೆ. ಬಟ್ 2024 ಏನು ಕೆಲವೊಂದು ಕಡೆ ಬಹಳಷ್ಟು ಒಂದು ಎಲೆಕ್ಷನ್ಸ್ ಇರುವುದರಿಂದ ಕೇವಲ ಒಂದು ನೋಟಿಫಿಕೇಶನ್ ಮಾತ್ರ ರಿಲೀಸ್ ಅನ್ನ ಮಾಡಿದ್ರಿ. ಬಟ್ ಈ ಒಂದು ವರ್ಷ ಆಲ್ರೆಡಿ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡಿಬಿಟ್ಟಿದ್ದಾರೆ ಜನವರಿಯ ಒಂದು ಮಂತ್ ಅಲ್ಲಿ. ಮುಂದೆ ಏನೋ ಒಂದು 2 ರಿಂದ 3 ಒಂದು ನೋಟಿಫಿಕೇಶನ್ ಖಂಡಿತವಾಗಿ ಈ ಬಾರಿ ಸಹ ಒಂದು ರಿಲೀಸ್ ಅನ್ನ ಮಾಡ್ತಾರೆ. ಅಂದ್ರೆ 2025 ಈ ಬಾರಿ ಹೇಳಕ್ ಹೋದ್ರೆ ಈ ಬಾರಿಯೂ ಕೂಡ ಏನಿಲ್ಲ ಅಂದ್ರೂ ಕೂಡ ಒಂದು 70 ರಿಂದ 80 ಸಾವಿರ ಒಂದು ಪೋಸ್ಟ್ ಅನ್ನ ವೇಕೆನ್ಸಿಗಳನ್ನ ಈ ಒಂದು ಡಿಪಾರ್ಟ್ಮೆಂಟ್ ಒಂದು ರಿಲೀಸ್ ಅನ್ನ ಮಾಡ್ತಾರೆ. ಓಕೆನಾ? ಈ ಒಂದು ವೇಕೆನ್ಸಿಗಳು ನೋಡಬಹುದು 3 ಒಂದು ಪೋಸ್ಟ್ ಅಲ್ಲಿ ರಿಲೀಸ್ ಅನ್ನ ಮಾಡ್ತಾರೆ. ತಮಗೆಲ್ಲರೂ ಗೊತ್ತಿರುವಂತದ್ದು BPM ಒಂದು ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಂತ ಕರಿತೀವಿ, ABPM ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಂತ ಕರಿತೀವಿ, ಮೂರನೇದಾಗಿ ಡಾಕ್ ಸೇವಕ್ ಅಂತ ನಾವು ಇಲ್ಲಿ ಒಂದು ಕರೆಯುತ್ತೀವಿ. ಓಕೆನಾ? BPM ಒಂದು ಕೆಲಸ ಏನಾಗಿರುತ್ತೆ, ಬ್ರಾಂಚ್ ಪೋಸ್ಟ್ ಮಾಸ್ಟರ್ ನ ಒಂದು ಕೆಲಸ ಕಂಪ್ಲೀಟ್ ಆಗಿ ಒಂದು ಆಫೀಸ್ ನಲ್ಲಿ ಒಂದು ವರ್ಕ್ ಇರುತ್ತೆ. ABPM ನ ಒಂದು ಕೆಲಸ ಈ ಒಂದು BPM ಗೆ ಆಸ್ ಎ ABPM ಒಂದು ಅಸಿಸ್ಟೆಂಟ್ ಆಗಿ ಇಲ್ಲಿ ಒಂದು ಕೆಲಸ ಅನ್ನ ಮಾಡಬೇಕಾಗಿರುತ್ತೆ. ಸೇಮ್ ಈ ಒಂದು ಡಾಕ್ ಸೇವಕ್ ಕೂಡ ABPM ಮತ್ತು ಡಾಕ್ ಸೇವಕ್ ಈ ಒಂದು BPM ಗೆ ಒಂದು ಅಸಿಸ್ಟೆಂಟ್ ಆಗಿ ಒಂದು ಕೆಲಸ ಅನ್ನ ಮಾಡಬೇಕಾಗಿರುತ್ತೆ. ಈ ಒಂದು ABPM ಮತ್ತು ಡಾಕ್ ಸೇವಕ್ ಈ ಎರಡು ಒಂದು ಪೋಸ್ಟ್ ಏನಿದೆ ಇದು ಆಫೀಸ್ ವರ್ಕ್ ಇರುತ್ತೆ, ಪ್ಲಸ್ ಫೀಲ್ಡ್ ವರ್ಕ್ ಸಹ ಇಲ್ಲಿ ಒಂದು ಇರುವಂತದ್ದು. ನಂತರ
ಇಲ್ಲಿ ಒಂದು ಮಾತಾಡಕ್ ಹೋದ್ರೆ ಇಲ್ಲಿ ಒಂದು ವರ್ಕಿಂಗ್ ಅವರ್ ಬಗ್ಗೆ ಮಾತಾಡಕ್ ಹೋದ್ರೆ ಕೇವಲ ತಾವು 4 ಗಂಟೆ ಮಾತ್ರ ತಾವು ಇಲ್ಲಿ ಒಂದು ಜಾಬ್ ಅನ್ನ ಮಾಡಬೇಕಾಗಿರುವಂತದ್ದು. ಬೇರೆ ಒಂದು ವೇಕೆನ್ಸಿಗಳು ಬೇರೆ ಒಂದು ಪೋಸ್ಟ್ ಅಲ್ಲಿ ತಾವು ಸೆಲೆಕ್ಷನ್ಸ್ ಅನ್ನ ಮಾಡ್ಕೊಂಡ್ರೆ ಅಟ್ಲೀಸ್ಟ್ ಏನು 7 ರಿಂದ 8 ಗಂಟೆ ತಾವು ಅಲ್ಲಿ ಒಂದು ಕೆಲಸ ಅನ್ನ ಮಾಡಲೇಬೇಕು. ಬಟ್ ಈ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ತಾವು ಕೇವಲ ಒಂದು 4 ಗಂಟೆ ಮಾತ್ರ ತಾವು ಇಲ್ಲಿ ಒಂದು ಕೆಲಸ ಅನ್ನ ಮಾಡಬೇಕು. ಏನು ಕೆಲವೊಬ್ಬರು ಒಂದು ಕಮೆಂಟ್ಸ್ ಅನ್ನ ಮಾಡ್ತಿದ್ರು, ಅದನ್ನ ನಾವು ಏನೋ ಒಂದು ನಮ್ಮ ಒಂದು ಎಜುಕೇಶನ್ ಸಹ ನಾವು ಕಂಟಿನ್ಯೂ ಅನ್ನ ಮಾಡಬೇಕು, ನಮ್ಮ ಒಂದು ಈ ಒಂದು ಜಾಬ್ ಸಹ ನಾವು ಕಂಟಿನ್ಯೂ ಅನ್ನ ಮಾಡಬೇಕು ಅಂದ್ಕೊಂಡಿರೋರಿಗೆ ಒಂದು ಬೆಸ್ಟ್ ಆಗಿರುವಂತಹ ಒಂದು ಜಾಬ್ ಅಂತಾನೆ ಹೇಳ್ತೀನಿ. ನೋಡಿ 10 ರಿಂದ 10, 11, 12, 13 ಅಂದ್ರೆ 1 ಗಂಟೆವರೆಗೂ ಮಾತ್ರ ತಾವು ಇಲ್ಲಿ ಒಂದು ಕೆಲಸ ಅನ್ನ ಮಾಡಬೇಕಾಗಿರುತ್ತೆ. ಮಧ್ಯಾಹ್ನ 1 ಗಂಟೆ ಆದ ಮೇಲೆ ತಾವು ಬೇಕಾದ್ರೆ ತಮ್ಮ ಒಂದು ಸ್ಟಡೀಸ್ ಸಹ ತಾವು ಮಾಡಬಹುದು, ತಮ್ಮ ಒಂದು ಎಜುಕೇಶನ್ ಸಹ ತಾವು ಏನೋ ಒಂದು ಕಂಟಿನ್ಯೂ ಅನ್ನ ಮಾಡಬಹುದು. ಬೇರೆ ಒಂದು ಕೋರ್ಸ್ ಅನ್ನ ತಾವು ಮಾಡ್ತಾ ಇದೀರಾ ಅಂದ್ರೆ ತಾವು ಒಂದು ಕರೆಸ್ಪಾಂಡಿಂಗ್ ಸಹ ತಾವು ಮಾಡಿ ಆ ಒಂದು ಕೋರ್ಸ್ ಅನ್ನ ತಾವು ಕಂಪ್ಲೀಟ್ ಅನ್ನ ಮಾಡ್ಕೋಬಹುದು. ಓಕೆನಾ? ಸೊ ಇದು ಒಂದು ಬೆಸ್ಟ್ ಆಗಿರುವಂತಹ ಒಂದು ಪೋಸ್ಟ್ ಅಂತೀನಿ ನಾನು ಒಂದು ಸ್ಟೂಡೆಂಟ್ ಗಳಿಗೆ. ನಂತರ 2025 ಈ ಬಾರಿ ಒಂದು ಮಾತಾಡಕ್ ಹೋದ್ರೆ ಐ ಹೋಪ್ ಪ್ರತಿಯೊಬ್ಬರು ಒಂದು ಅಪ್ಲೈನ ಮಾಡ್ಬಿಟ್ಟಿದ್ದೀರಾ ಅನ್ಕೊಂತೀನಿ. ಈ ಬಾರಿ ಸುಮಾರು 21,413 ಒಂದು ಪೋಸ್ಟ್ ಅನ್ನ ರಿಲೀಸ್ ಅನ್ನ ಮಾಡಿದ್ದಾರೆ. ಆಲ್ರೆಡಿ ನಾನು ಈ ಒಂದು ವೇಕೆನ್ಸಿಗಳಿಗೆ ಸಂಬಂಧಪಟ್ಟಂತಹ ಒಂದು ಸ್ಟೇಟ್ ವೈಸ್ ಒಂದು ವೇಕೆನ್ಸಿಗಳನ್ನ ಹೇಳಿದೀನಿ, ಒಂದು ಡಿವಿಷನ್ ವೈಸ್ ಒಂದು ವೇಕೆನ್ಸಿಗಳನ್ನ ಡೀಟೇಲ್ಸ್ ಅನ್ನ ಹೇಳಿದೀನಿ, ಯಾವ ರೀತಿ ಅಪ್ಲೈ ಅನ್ನ ಮಾಡಬೇಕು ಎಂಬುದರ ಬಗ್ಗೆನೂ ಸಹ ನಾನು ಆಲ್ರೆಡಿ ಒಂದು ವಿಡಿಯೋನ ಮಾಡಿಬಿಟ್ಟಿದ್ದೀನಿ. ತಾವು ಇದೇ ಒಂದು ಚಾನಲ್ ತಾವು ಚೆಕ್ಔಟ್ ಅನ್ನ ಮಾಡಬಹುದು. ಪ್ರತಿ ಒಂದು ಇನ್ಫಾರ್ಮೇಶನ್ ಒಂದು ರಿಲೇಟೆಡ್ ಆಗಿರುವಂತಹ ಒಂದು ವಿಡಿಯೋ ತಮಗೆ ಒಂದು ಸಿಗುತ್ತೆ. ಇಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಈ ಒಂದು ವಿಡಿಯೋ ಒಂದು ಲಿಂಕ್ ಅನ್ನ ಕೊಟ್ಟಿರ್ತೀನಿ, ಬೇಕಾದ್ರೆ ತಾವು ಅಲ್ಲಿಂದ ಕೂಡ ತಾವು ಇನ್ಫಾರ್ಮೇಶನ್ ತಾವು ಪಡ್ಕೋಬಹುದು. ಸ್ನೇಹಿತರೆ, ಈ ಒಂದು ವೇಕೆನ್ಸಿಗಳಿಗೆ ಒಂದು ಲಾಸ್ಟ್ ಡೇಟ್ ಬಗ್ಗೆ ಮಾತಾಡಕ್ ಹೋದ್ರೆ ನಾಳೆ ತಿಂಗಳು 3ನೇ ತಾರೀಕೆ ಇದರ ಒಂದು ಲಾಸ್ಟ್ ಡೇಟ್ ಇರುತ್ತೆ. ನಂತರ ಈ ಒಂದು ಡೇಟ್ ಅನ್ನ ಒಂದು ಎಕ್ಸ್ಟೆಂಡ್ ಮಾಡುವುದಿಲ್ಲ. ಸೊ ಓಕೆನಾ, ಯಾರೆಲ್ಲ ಇನ್ನೂ ಅಪ್ಲೈ ಮಾಡಿಲ್ಲ, ನಾಳೆ ತಿಂಗಳು 3ನೇ ತಾರೀಕಿನ ಒಂದು ಒಳಗಡೆ ತಾವು ಆನ್ಲೈನ್ ಅಲ್ಲಿ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ತಾವು ಟ್ರೈ ಮಾಡಿ. ಅಪ್ಲಿಕೇಶನ್ ಹಾಕೋದಕ್ಕೆ ತಾವು ಇಲ್ಲಿ ನೋಡ್ತಾ ಇರಬಹುದು, ಇಂಡಿಯಾ ಪೋಸ್ಟ್ gds.online.government.in ಅಂತ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ವೆಬ್ಸೈಟ್ ಮುಖಾಂತರ ತಾವು ಹೋಗಿ ಡೈರೆಕ್ಟ್ ಆಗಿ ತಾವು ಅಪ್ಲೈ ಮಾಡಬಹುದು. ಇಲ್ಲಾಂದ್ರೆ ಅಪ್ಲೈ ಮಾಡುವಂತಹ ಒಂದು ವಿಡಿಯೋ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಆ ಒಂದು ವಿಡಿಯೋ ತಾವು ನೋಡಿಕೊಂಡು ತಾವು ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಸಹ ತಾವು ಹಾಕಬಹುದು. ಇದು ಒಂದು ಬೇಸಿಕ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಆಗಿರುತ್ತೆ. ಈಗ ಬಹಳ ಒಂದು ಮುಖ್ಯವಾಗಿ ತಮ್ಮ ಒಂದು ರಿಸಲ್ಟ್ಸ್ ಬಗ್ಗೆ ಮಾತಾಡಕ್ ಹೋದ್ರೆ ತಮ್ಮ ಒಂದು ತಾವೇನು ಆನ್ಲೈನ್ ಅಲ್ಲಿ ಒಂದು ಅಪ್ಲಿಕೇಶನ್ಸ್ ಅನ್ನ ಹಾಕ್ಬಿಟ್ರಿ, ಯಾವ ರೀತಿ ತಮ್ಮ ಒಂದು ಸೆಲೆಕ್ಷನ್ಸ್ ಅನ್ನ ಇಲ್ಲಿ ಒಂದು ನಡೆಯುತ್ತೆ ಅಂದ್ರೆ ಇಲ್ಲಿ ತಮ್ಮ ಒಂದು ಮೆರಿಟ್ ಲಿಸ್ಟ್ ನ ಒಂದು ಆಧಾರದ ಮೇಲೆ ಇಲ್ಲಿ ಒಂದು ಸೆಲೆಕ್ಷನ್ಸ್ ಅಲ್ಲಿ ನಡೆಯುತ್ತೆ. ತಾವು ನೋಡಬಹುದು, ಮೆರಿಟ್ ಲಿಸ್ಟ್ ವಿಲ್ ಬಿ ಪ್ರಿಪೇರ್ ಆಟೋಮೆಟಿಕಲಿ ಥ್ರೂ ದ ಸಿಸ್ಟಮ್ ಅಂತ ಇಲ್ಲಿ ಒಂದು ಮೆನ್ಷನ್ ಅನ್ನ ಮಾಡಿದ್ದಾರೆ. ಓಕೆನಾ, ತಾವು ಅಪ್ಲೈ ಮಾಡಿದ ನಂತರ ಏನು ಸುಮಾರು 14 ದಿನ ಅಥವಾ ಒಂದು 15 ದಿನದ ನಂತರ ಈ ಒಂದು ಡಿಪಾರ್ಟ್ಮೆಂಟ್ ನ ಒಂದು ಸಿಸ್ಟಮ್ ಜನರೇಟೆಡ್ ಒಂದು ಮೆರಿಟ್ ಲಿಸ್ಟ್ ಅನ್ನ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡ್ತಾರೆ. ಆ ಒಂದು ಮೆರಿಟ್ ಲಿಸ್ಟ್ ಏನಿರುತ್ತೆ ಅಂದ್ರೆ selection will be depend on total percentage of the applicants. ತಮ್ಮ ಒಂದು ಪರ್ಸೆಂಟೇಜ್ ನ ಒಂದು ಆಧಾರದ ಮೇಲೆ ಅಲ್ಲಿ ಒಂದು ಮೆರಿಟ್ ಲಿಸ್ಟ್ ಅನ್ನೋದು ರಿಲೀಸ್ ಅನ್ನ ಮಾಡ್ತಾರೆ. ಓಕೆನಾ, ಈ ಬಾರಿ ಮಾತಾಡಕ್ ಹೋದ್ರೆ 1 ಅಲ್ಲ 2 ಅಲ್ಲ 3 ರಿಂದ 4 ಒಂದು ಮೆರಿಟ್ ಲಿಸ್ಟ್ ಅನ್ನ ಕಂಪಲ್ಸರಿ 99% ಈ ಬಾರಿ ಒಂದು ರಿಲೀಸ್ ಅನ್ನ ಮಾಡ್ತಾರೆ. ತಮ್ಮದೇನಾದ್ರೂ ಒಂದು ಫಸ್ಟ್ ಮೆರಿಟ್ ಲಿಸ್ಟ್ ಅಲ್ಲಿ ಒಂದು ಸೆಲೆಕ್ಷನ್ ಆಯ್ತಾ, ವೆಲ್ ಅಂಡ್ ಗುಡ್, ನೋ ಪ್ರಾಬ್ಲಮ್. ಸೆಲೆಕ್ಷನ್ ಆಗಿಲ್ಲ, ಸೆಕೆಂಡ್ ಮೆರಿಟ್ ಲಿಸ್ಟ್ ಅಲ್ಲಿ ತಾವು ಚೆಕ್ಔಟ್ ಅನ್ನ ಮಾಡಿ, ಥರ್ಡ್ ಮೆರಿಟ್ ಲಿಸ್ಟ್ ಅಲ್ಲಿ ಒಂದು ಚೆಕ್ಔಟ್ ಅನ್ನ ಮಾಡಿ, ಫೋರ್ತ್ ಮೆರಿಟ್ ಲಿಸ್ಟ್ ಅಲ್ಲಿ ತಾವು ಚೆಕ್ಔಟ್ ಅನ್ನ ಮಾಡಿ, ಏನಿಲ್ಲ ಅಂದ್ರೂ ಕೂಡ ಒಂದಲ್ಲ ಒಂದು ಮೆರಿಟ್ ಲಿಸ್ಟ್ ಅಲ್ಲಿ ತಮ್ಮ ಒಂದು ಸೆಲೆಕ್ಷನ್ ಆಗೇ ಆಗುತ್ತೆ. ಈ ರೀತಿ ತಮ್ಮ ಒಂದು ಏನು ಒಂದು ಸೆಲೆಕ್ಷನ್ ಅಥವಾ ತಮ್ಮ ಒಂದು ಮೆರಿಟ್ ಲಿಸ್ಟ್ ಅನ್ನೋದು ರಿಲೀಸ್ ಅನ್ನ ಮಾಡ್ತಾರೆ. ಈಗ ಸ್ನೇಹಿತರೆ, ಸಪೋಸ್ ಏನಾಗಿರುತ್ತೆ ಅಂದ್ರೆ ಕೆಲವೊಂದು ಡಿವಿಷನ್ ಅಲ್ಲಿ ಸೇಮ್ ಪರ್ಸೆಂಟೇಜ್ ಇರುವಂತಹ ಒಂದು ಕ್ಯಾಂಡಿಡೇಟ್ಗಳು ಒಂದು ಅಪ್ಲೈ ಅನ್ನ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್ ಆಗಿ ಇಟ್ಕೊಳ್ಳಿ, 97% ಇರುತ್ತೆ ಅಂತಹ ಒಂದು ಕ್ಯಾಂಡಿಡೇಟ್ಗಳು ಏನು 3 ಒಂದು ಕ್ಯಾಂಡಿಡೇಟ್ಗಳು ಒಂದು ಸೇಮ್ ಆಗಿರುವಂತಹ ಒಂದು ಡಿವಿಷನ್ಗೆ ಒಂದು ಅಪ್ಲೈ ಅನ್ನ ಮಾಡಿರ್ತಾರೆ. ಅಂತಹ ಒಂದು ಸಂದರ್ಭದಲ್ಲಿ ಅಂತಹ ಒಂದು ಕ್ಯಾಂಡಿಡೇಟ್ಗಳಿಗೆ ಯಾರಿಗೆ ಅಲ್ಲಿ ಒಂದು ಪ್ರಿಫರೆನ್ಸ್ ಅನ್ನ ಕೊಡ್ತಾರೆ, ಯಾರಿಗೆ ಅಲ್ಲಿ ಒಂದು ಸೆಲೆಕ್ಷನ್ಸ್ ಅನ್ನ ಮಾಡ್ಕೊಳ್ತಾರೆ. ಫಾರ್ ಎಕ್ಸಾಂಪಲ್ ಆಗಿ ತಾವು ನೋಡಬಹುದು, ನಾನು ಇಲ್ಲಿ ಒಂದು ಎಕ್ಸಾಂಪಲ್ ಗಾಗಿ ಇಲ್ಲಿ ನೋಡಬಹುದು 3 ಒಂದು ಕ್ಯಾರೆಕ್ಟರ್ ನ ಇಲ್ಲಿ ಒಂದು ಹೇಳಿದೀನಿ, ಒಂದು ರಾಮ್, ಶ್ಯಾಮ್ ಮತ್ತು ಖಾನ್ ಅಂತ. ಸೊ ಈ ಒಂದು 3 ಒಂದು ಕ್ಯಾಂಡಿಡೇಟ್ಗಳು ಏನಾಗಿರುತ್ತಾರೆ ಅಂದ್ರೆ ಸೇಮ್ ಆಗಿರುವಂತಹ ಒಂದು ಡಿವಿಷನ್ಗೆ ಒಂದು ಅಪ್ಲೈ ಅನ್ನ ಮಾಡಿರ್ತಾರೆ. ಸಪೋಸ್ ಕೋಲಾರ್ ಎನ್ನುವಂತಹ ಒಂದು ಡಿವಿಷನ್ಗೆ ಅಪ್ಲೈ ಅನ್ನ ಮಾಡಿರ್ತಾರೆ. ಇವರ ಒಂದು ಪರ್ಸೆಂಟೇಜ್ 97% ಇರುತ್ತೆ. ಸೊ ಈ 3 ಒಂದು ಕ್ಯಾಂಡಿಡೇಟ್ಗಳಲ್ಲಿ ಯಾರಿಗೆ ಮೊದಲು ಇಲ್ಲಿ ಒಂದು ಸೆಲೆಕ್ಷನ್ಸ್ ಅನ್ನ ನಡೆಸಿಕೊಳ್ತಾರೆ ಅಂದ್ರೆ ಇಲ್ಲಿ ಕೆಲವೊಂದು ಕಂಡೀಷನ್ಸ್ ಗಳನ್ನ ಫಾಲೋ ಅನ್ನ ಮಾಡಿ ಇಲ್ಲಿ ಒಂದು ಸೆಲೆಕ್ಷನ್ಸ್ ಅನ್ನ ನಡೆಸಿಕೊಳ್ತಾರೆ. ಇನ್ ಕೇಸ್ ಆಫ್ ಪರ್ಸೆಂಟೇಜ್ ವಿಲ್ ಬಿ ಸೇಮ್ ಆಗಿರುವಂತಹ ಒಂದು ಪರ್ಸೆಂಟೇಜ್ ಇದ್ರೆ ಮೊದಲು ಇಲ್ಲಿ ಏಜ್ ಅನ್ನ ಕನ್ಸಿಡರ್ ಅನ್ನ ಮಾಡ್ತಾರೆ. ಓಕೆನಾ, ಇಲ್ಲಿ
ರಾಮ್ ಮತ್ತು ಶ್ಯಾಮ್ ಮತ್ತು ಖಾನ್ ಏನಿದ್ದಾರೆ, ಈ ರಾಮ್ದು 18 ವರ್ಷ ಅಂತ ಇಟ್ಕೊಳ್ಳಿ, ಶ್ಯಾಮ್ದು 19 ವರ್ಷ ಅಂತ ಇಟ್ಕೊಳ್ಳಿ, ಖಾನ್ದು 20 ವರ್ಷ ಅಂತ ಇಟ್ಕೊಳ್ಳಿ. ಈ ಒಂದು ಸಂದರ್ಭದಲ್ಲಿ ಈ ಒಂದು ರಾಮ್ ಶ್ಯಾಮ್ ಅನ್ನ ಬಿಟ್ಟು ಈ ಒಂದು ಖಾನ್ ಏನು ಒಂದು 20 ವರ್ಷ ಆಗಿದೆ, ಈ ಒಂದು ಖಾನ್ಗೆ ಇಲ್ಲಿ ಒಂದು ಸೆಲೆಕ್ಷನ್ಸ್ ಅನ್ನ ನಡೆಸ್ಕೊಂತಾರೆ, ಮಾಡಿಸ್ಕೊಂತಾರೆ. ಏನಕ್ಕಂದ್ರೆ ಇವ್ರಿಗೆ ಒಂದು ಆಲ್ರೆಡಿ ಏನೋ ಒಂದು ಏಜ್ ಆಗ್ತಾ ಬರ್ತಾ ಇದೆ. ಸೊ ಆ ಒಂದು ರೀಸನ್ ಅತಿ ಹೆಚ್ಚು ಒಂದು ಏಜ್ ಇರುವಂತಹ ಒಂದು ಕ್ಯಾಂಡಿಡೇಟ್ ಗಳಿಗೆ ಒಂದು ಸೆಲೆಕ್ಷನ್ಸ್ ಅನ್ನ ಮಾಡ್ಕೊಂತಾರೆ. ಬಟ್ ಇವರಿಗೆ ಇನ್ನೂ ಒಂದು ಅವಕಾಶ ಏನು ಇರುತ್ತೆ ಒಂದು ಸೆಲೆಕ್ಷನ್ಸ್ ಅನ್ನ ಪಡ್ಕೊಳ್ಳಕ್ಕೆ, ಸೊ ಅವರಿಗೆ ಇಲ್ಲಿ ಒಂದು ಕೈ ಬಿಡ್ತಾರೆ. ಇಲ್ಲಿ ಇನ್ನೊಂದು ಫ್ಯಾಕ್ಟರ್ ನ ಇಲ್ಲಿ ಒಂದು ಫಾಲೋ ಅನ್ನ ಮಾಡ್ತಾರೆ. ಆಸ್ ಎ ಫಿಮೇಲ್ ಯಾರಾದ್ರೂ ಇದೇ ರೀತಿಯ ಒಂದು ಕ್ಯಾರೆಕ್ಟರ್ ಅಲ್ಲಿ ಇದ್ರೆ ಮೊದಲು ಇಲ್ಲಿ ಒಂದು ಫಿಮೇಲ್ ಒಂದು ಕ್ಯಾಂಡಿಡೇಟ್ ಗಳಿಗೆ ಇಲ್ಲಿ ಒಂದು ಪ್ರಿಫರೆನ್ಸ್ ಅನ್ನ ಕೊಡ್ತಾರೆ. ಸೇಮ್ ಆಗಿರುವಂತಹ ಒಂದು ಪರ್ಸೆಂಟೇಜ್ ಇರುತ್ತೆ. ಓಕೆನಾ, ಈ ಮೂರು ಒಂದು ಕ್ಯಾರೆಕ್ಟರ್ ಅಲ್ಲಿ ಒಬ್ಬರು ಏನಾದ್ರೂ ಒಂದು ಫಿಮೇಲ್ ಕ್ಯಾಂಡಿಡೇಟ್ ಇದ್ರೆ ಮೊದಲು ಅಲ್ಲಿ ಒಂದು ಫಿಮೇಲ್ ಕ್ಯಾಂಡಿಡೇಟ್ ಗಳಿಗೆ ಇಲ್ಲಿ ಒಂದು ಸೆಲೆಕ್ಷನ್ಸ್ ಅನ್ನೋದು ನಡೆಸ್ಕೊಂತಾರೆ. ಮೂರನೇದಾಗಿ ಇಲ್ಲಿ ಒಂದು ಕ್ಯಾಟಗರಿ ಅಥವಾ ಒಂದು ಕ್ಯಾಸ್ಟ್ ಅಂತ ನಾವ್ ಏನ್ ಕರಿತೀವಿ ಇದನ್ನು ಸಹ ಇಲ್ಲಿ ಒಂದು ಫಾಲೋ ಅನ್ನ ಮಾಡ್ತಾರೆ. ಸಪೋಸ್ ಈ ಒಂದು ರಾಮ್ ಎನ್ನುವಂತಹ ಒಂದು ಕ್ಯಾಂಡಿಡೇಟ್ ಏನೋ ಒಂದು ಜನರಲ್ ಒಂದು ಕ್ಯಾಟಗರಿ ಸೇರಿರ್ತಾರೆ. ನಂತರ ಈ ಒಂದು ಶ್ಯಾಮ್ ಎನ್ನುವಂತಹ ಒಂದು ಕ್ಯಾಂಡಿಡೇಟ್ OBC ಎನ್ನುವಂತಹ ಒಂದು ಕ್ಯಾಂಡಿಡೇಟ್ ಏನೋ ಒಂದು ಕ್ಯಾಟಗರಿ ಸೇರಿರುತ್ತೆ. ಖಾನ್ ಎನ್ನುವಂತಹ ಒಂದು ಕ್ಯಾಂಡಿಡೇಟ್ ಏನಾದ್ರೂ SC ST ಒಂದು ಕ್ಯಾಟಗರಿ ಸೇರಿದ್ರೆ ಮೊದಲ ಒಂದು ಪ್ರಿಫರೆನ್ಸ್ ಈ ಒಂದು ಖಾನ್ ಎನ್ನುವಂತಹ ಒಂದು ಕ್ಯಾಂಡಿಡೇಟ್ ಗಳಿಗೆ ಇಲ್ಲಿ ಒಂದು ಪ್ರಿಫರೆನ್ಸ್ ಅನ್ನೋದು ಕೊಡ್ತಾರೆ. ಈ ರೀತಿಯಾಗಿರುವಂತಹ ನಿಮ್ಮ ಒಂದು ಸೆಲೆಕ್ಷನ್ ಅನ್ನೋದು ಇಲ್ಲಿ ಒಂದು ಮಾಡಿಸ್ಕೊಂತಾರೆ. ಓಕೆನಾ, ಆಫ್ಟರ್ ದಟ್ ತಮ್ಮ ಒಂದು ಸೆಲೆಕ್ಷನ್ ಆದ ನಂತರ ತಾವೇನು ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ತಾವು ಇಲ್ಲಿ ಒಂದು ಹೋಗ್ಬೇಕಾಗಿರುತ್ತೆ. ಇಲ್ಲಿ ಫಸ್ಟ್ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಹೋಗ್ಬೇಕು. ಫಸ್ಟ್ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಸಕ್ಸಸ್ಫುಲ್ ಆಗಿ 100% ನಡೀತು ಅಂದ್ರೆ ತಾವು ಸೆಕೆಂಡ್ ರೌಂಡ್ ಸಹ ತಾವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಹೋಗ್ಬೇಕಾಗಿರುತ್ತೆ. ಎರಡು ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಸಂಬಂಧಪಟ್ಟಂತಹ ಯಾವ ಒಂದು ಡಾಕ್ಯುಮೆಂಟ್ಸ್ ಗಳು ಬೇಕು ಎಂಬುದರ ಬಗ್ಗೆ ಇದರ ಬಗ್ಗೆನೂ ಕೂಡ ನಾನು ಕಂಪ್ಲೀಟ್ ಆಗಿರುವಂತಹ ಒಂದು ವಿಡಿಯೋನ ಮಾಡಿದ್ದೀನಿ. ಡಿಸ್ಕ್ರಿಪ್ಷನ್ ಅಲ್ಲಿ ತಮಗೆ ಆ ಒಂದು ವಿಡಿಯೋ ಸಹ ತಮಗೆ ಒಂದು ಸಿಗುತ್ತೆ. ಅಲ್ಲಿಂದ ತಾವು ಡಾಕ್ಯುಮೆಂಟ್ಸ್ ನ ಒಂದು ರಿಲೇಟೆಡ್ ಆಗಿರುವಂತಹ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಡೌಟ್ಸ್ ಅನ್ನ ತಾವು ಕ್ಲಿಯರ್ ಅನ್ನ ಮಾಡ್ಕೋಬಹುದು. ಆಫ್ಟರ್ ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ ನಂತರ ತಮಗೆ ಇಲ್ಲಿ ಒಂದು ಜಾಯ್ನಿಂಗ್ ಲೆಟರ್ ಅನ್ನೋದು ತಮಗೆ ಇಲ್ಲಿ ಒಂದು ಪ್ರೊವೈಡ್ ಅನ್ನ ಮಾಡ್ತಾರೆ. ಓಕೆನಾ, ಜಾಯ್ನಿಂಗ್ ಲೆಟರ್ ಬರುವುದಕ್ಕೆ ಸ್ವಲ್ಪ ಒಂದು ತಡ ಆಗ್ಬೋದು, 1, 2, 3 ತಿಂಗಳು ಸಹ ಆಗ್ಬೋದು, ಬಟ್ ಬಂದೇ ಬರುತ್ತೆ. ಈ ಒಂದು ಜಾಯ್ನಿಂಗ್ ಲೆಟರ್ ತಮ್ಮ ಒಂದು ಸೇರಿ ಇದ ನಂತರ ಇಲ್ಲಿ ಒಂದು 15 ದಿನದ ಒಂದು ಟ್ರೈನಿಂಗ್ ಸಹ ತಾವು ಇಲ್ಲಿ ಒಂದು ಪಡ್ಕೊಂಡು ಆಫ್ಟರ್ ದಟ್ ತಾವು ಏನು ಒಂದು ಜಾಬ್ಗೆ ಅಥವಾ ಒಂದು ಡ್ಯೂಟಿಗೆ ತಾವು ಅಟೆಂಡ್ ಆಗ್ಬೇಕಾಗಿರುತ್ತೆ. ಇಷ್ಟು ಸ್ನೇಹಿತರೆ ತಮ್ಮ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು 100% ಒಂದು ಸೆಲೆಕ್ಷನ್ ಪ್ರೊಸೆಸ್ ಈ ರೀತಿ ಒಂದು ನಡೆಯುತ್ತೆ. ಇನ್ನು ತಮ್ಮ ಒಂದು ಕಂಪ್ಯೂಟರ್ ಸರ್ಟಿಫಿಕೇಟ್ ಬಗ್ಗೆ ಕೇಳಕ್ ಹೋದ್ರೆ ಇಲ್ಲಿ ಯಾವುದೇ ರೀತಿಯಂತಹ ಒಂದು ಕಂಪ್ಯೂಟರ್ ಸರ್ಟಿಫಿಕೇಟ್ ತಾವು ಸಬ್ಮಿಟ್ ಮಾಡುವಂತಹ ಒಂದು ಅವಶ್ಯಕತೆ ಇಲ್ಲ. ಡಿಪ್ಲೊಮಾ ಸರ್ಟಿಫಿಕೇಟ್ ಸಹ ತಾವು ಇಲ್ಲಿ ಒಂದು ಸಬ್ಮಿಟ್ ಅನ್ನ ಮಾಡುವಷ್ಟು ಒಂದು ಅವಶ್ಯಕತೆ ಇಲ್ಲ. ಐ ಹೋಪ್ ಸ್ನೇಹಿತರೆ ಪ್ರತಿಯೊಬ್ಬರಿಗೆ ಒಂದು ಸೆಲೆಕ್ಷನ್ ಪ್ರೊಸೆಸ್ ಬಗ್ಗೆ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಕ್ಲಾರಿಟಿ ಅನ್ನೋದು ತಮಗೆ ಇಲ್ಲಿ ಒಂದು ಸಿಕ್ಕಿರುತ್ತೆ ಅಂದ್ಕೊಂತೀನಿ. ಇನ್ನು ತಮಗೆ ಏನೇ ಒಂದು ಡೌಟ್ ಇದ್ರೂ ಕೂಡ ತಾವು ದಯವಿಟ್ಟು ಹೇಳ್ತಾ ಇದೀನಿ, ತಾವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬಹುದು. ಇಲ್ಲ ಅಂದ್ರೆ ತಾವೇನಾದ್ರೂ ಒಂದು ಪರ್ಸನಲ್ ಆಗಿ ಬಹಳಷ್ಟು ಒಂದು ಡೌಟ್ಸ್ ಅನ್ನ ತಾವು ಕ್ಲಿಯರ್ ಅನ್ನ ಮಾಡ್ಕೋಬೇಕು ಅಂದ್ಕೊಂಡಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಇನ್ಸ್ಟಾ ಐಡಿಯಾ ನಾನು ಮೆನ್ಷನ್ ಮಾಡಿರ್ತೀನಿ. ಅಲ್ಲಿ ಹೋಗಿ ತಾವು DM ಅನ್ನ ಮಾಡಿದ್ರೆ ತಮ್ಮ ಒಂದು ಡೌಟ್ಸ್ ಅನ್ನ ನಾನು ಕ್ಲಿಯರ್ ಅನ್ನೋದು ಮಾಡ್ತೀನಿ.